ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಸಿಂಪಲ್ ಆಗಿ ಖುಷಿಯಾಗಿರೋಣ ಚಾನಲ್. ಇತ್ತೀಚೆಗೆ ನಾನು ಮಂಗಳೂರಿಗೆ ಹೋಗಿದ್ದೆ. ಮಂಗಳೂರಿನ ಸುಡು ಸುಡು ಬಿಸಿಲಲ್ಲಿ ಒಂದು ದಿನ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನನಗೆ ಪಡುಬಿದ್ರಿ ಗಣಪತಿ ದೇವಸ್ಥಾನದ್ದು ಬ್ರಹ್ಮಕಲಶೋತ್ಸವ ಆಗ್ತಾಯಿತ್ತು. ಅದಕ್ಕೆ ಬೆಳಿಗ್ಗೆ ಮನೆಯಿಂದ ಹೊರಟೆ. ಸಖತ್ ಬಿಸಿಲಿತ್ತು, ನೀವು ನೋಡ್ಬೋದು ಎಷ್ಟು ಬ್ರೈಟ್ ಆಗಿದೆ ಅಂತ. ಬಟ್ ಇನ್ಫ್ಯಾಕ್ಟ್ ಹೋಗೋ ದಾರಿನಲ್ಲಿ ನೋಡಿ, ಈ ಥರ ನಮ್ಮ ಭಾಷೆಯಲ್ಲಿ ಇದು ಕಾಕಜಿಪು ಅಂತ ಹೇಳ್ತಾರೆ. ಹಾಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಇದು ನಾನು ಜಸ್ಟ್ ಸ್ನಾನ ಮಾಡಿ ಬಂದಿರೋದು, ನನ್ನ ಮುಖ ಆಲ್ರೆಡಿ ಬೆವರು ಕಪ್ಪಾಗೋಗಿದೆ. ನನ್ನ ಫೇವ್ರೆಟ್ ಜಾಕ್ ಫ್ರೂಟ್, ಮುಂಚೆ ನಾವು ಊರಲ್ಲಿರಬೇಕಾದ್ರೆ ಇದ್ರದ್ದು ವ್ಯಾಲ್ಯೂನೇ ಇರ್ತಾ ಇರಲಿಲ್ಲ. ಇವಾಗ ಒಂದು ಸೊಳೆಗೆ 10 ರೂಪಾಯಿ ಕೊಟ್ಟು ತಿಂತೀವಲ್ವ, ಆವಾಗ ಇದ್ರ ವ್ಯಾಲ್ಯೂ ಗೊತ್ತಾಗತ್ತೆ. ಹಾಗೆ ರೋಡಲ್ಲಿರೋಂಥ ಈ ಮರಗಳನ್ನ ನೋಡ್ತಾ, ಅಯ್ಯೋ ಇದು ಯಾವಾಗ ಹಣ್ಣಾಗತ್ತೆ, ನನಗೆ ಈ ಸಲ ಯಾರು ಜಾಕ್ ಫ್ರೂಟ್ ಕೊಡ್ತಾರೆ ಅಂತ ಥಿಂಕ್ ಮಾಡ್ತಾ ಹೋಗ್ತಾ ಇದ್ದೆ. ನಾನು ಅರ್ಧ ದಾರಿ ಹೋಗೋ ಅಷ್ಟೊತ್ತಿಗೆ ನನಗಂತೂ ಮುಖ ಎಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ದಿಸ್ ವಾಸ್ ಅನ್ ಅಡ್ವೆಂಚರ್ ಐ ವಾಂಟೆಡ್ ಟು ಡೂ. ಹಾಗೆ ಮುಂದೆ ಹೋಗ್ತಾ ರೋಡ್ ಸೈಡಲ್ಲಿ ಒಂದು ಮಾವಿನಕಾಯಿ ಮರ ಇತ್ತು. ಅದರಲ್ಲಿ ನೋಡಿ ಎಷ್ಟು ನೀಟಾಗಿ ಹಣ್ಣು ಬಿಟ್ಟಿತ್ತು ಅಂದರೆ, ಅದು ಆ್ಯಕ್ಚುಲಿ ಕಷಿ ಮಾವಿನ ಹಣ್ಣು ಅಂತಾರೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಜಾಕ್ ಫ್ರೂಟ್ ಮರ ಕಾಣಿಸ್ತು. ನನಗೆ ಇವಾಗಲೂ ಬಾಯಲ್ಲಿ ನೀರು ಬರುತ್ತೆ ಇದನ್ನ ನೆನೆಸ್ಕೊಂಡ್ರೆ. ಹಾಗೆ ನಾನೇನು ಮಾಡಿದೆ, ಬಸ್ ಸ್ಟಾಪಿಗೆ ಬಂದು, ಇವತ್ತು ಯಾವ ಆಟೋನೂ ಬೇಡ, ಕ್ಯಾಬು ಬೇಡ, ಬಸ್ಸಲ್ಲಿ ಓಡೋದಾದ ಅಂತ ಬಸ್ಸಲ್ಲಿ ಕೂತ್ಕೊಂಡು ಇಲ್ಲಿಂದ ನಾನು ಹೋಗಿದ್ದು ಸ್ಟೇಟ್ ಬ್ಯಾಂಕ್ಗೆ. ಸ್ಟೇಟ್ ಬ್ಯಾಂಕಿಂದ ನನಗೆ ಆ್ಯಕ್ಚುಲಿ ಉಡುಪಿಗೆ ಹೋಗೋ ಬಸ್ ತೊಗೊಂಡ್ಬಿಟ್ಟು ಪಡುಬಿದ್ರಿಗೆ ಹೋಗಬೇಕಿತ್ತು. ನೋಡಿ, ನಮ್ಮ ಮಂಗಳೂರು ಬಸ್ ಈ ಥರ ಇದೆ. ಮುಂಚೆ ಕಾಲೇಜ್ ಟೈಮಲ್ಲಿ ಇದನ್ನು ನಾವು ಮಾಡ್ತಾ ಇದ್ವಿ. ಇವಾಗಂತೂ ಬಸ್ಸಲ್ಲಿ ಹೋಗೋದೇ ನಿಂತು ಹೋಗ್ಬಿಟ್ಟಿದೆ. ಹಾಗೆ ಟಿಕೆಟ್ ತೊಗೊಂಡ್ವಿ. ಮುಂಚೆ ಟಿಕೆಟ್ಸ್ ಕೊಡ್ತಾಯಿದ್ರು, ಇವಾಗ ಇಲ್ಲಿ ಟಿಕೆಟ್ ಏನೂ ಕೊಟ್ಟಿಲ್ಲ. 18 ರೂಪಾಯಿ ಏನೋ ತೊಗೊಂಡ್ರು ನಮ್ಮ ಮನೆ ಸ್ಟಾಪಿಂದ ಸ್ಟೇಟ್ ಬ್ಯಾಂಕಿಗೆ ಹೋಗೋದಕ್ಕೆ. ಅಫ್ಕೋರ್ಸ್ ಮಂಗಳೂರು ಬಸ್ಸದ ವೈಬೇ ಬೇರೆ, ಅವ್ರದ್ದು ಹೇಳೋ ರೀತಿಗಳೇ ಬೇರೆ. ಅಂತೂ ಇಂತೂ ಆ ಬಿಸಿಲಿಗೆ ನಾನು ಬಂದು ರೀಚ್ ಆದೆ ಸ್ಟೇಟ್ ಬ್ಯಾಂಕ್. ಈ ಮುಂಚೆ ಸ್ಟೇಟ್ ಬ್ಯಾಂಕ್ದು ಇನ್ನೊಂದು ಸೈಡಿಗೆ ಬಸ್ ಹೋಗ್ತಾ ಇತ್ತು. ಬಟ್ ಇವಾಗ ಉಡುಪಿ ಅಥವಾ ಈ ಮೂಡುಬಿದ್ರೆ ಹೋಗೋ ಬಸ್ಸುಗಳು ನಿಲ್ಲೋ ಜಾಗಕ್ಕೆ ಈ ಬಸ್ಸುಗಳು ಬರುತ್ತೆ. ಅಫ್ಕೋರ್ಸ್ ನಾನು ವರ್ಷಾನುಗಟ್ಟಲೆ ಆಯಿತು ಬಸ್ಸಲ್ಲಿ ಓಡಾಡಿ. ನನಗೆ ಗೊತ್ತಿಲ್ಲ, ಇದು ಮೋಸ್ಟ್ಲಿ ತುಂಬಾ ಮುಂಚೆನೇ ಚೇಂಜ್ ಆಗಿರ್ಬೋದು. ಹಾಗೆ ಇಳಿದ್ಬಿಟ್ಟು ಇನ್ನೊಂದು ಉಡುಪಿಗೆ ಹೋಗೋ ಬಸ್ಸಿಗೆ ನಾನು ಆ್ಯಕ್ಚುಲಿ ಬಂದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಒಂಥರ ಟೂರಿಸ್ಟ್ ಟೈಪ್ ಬಸ್ ಇದು. ಬಟ್ ಇದ್ರದ್ದು ಒಂದೇ ಒಂದು ಪ್ರಾಬ್ಲಮ್ ಅಂದರೆ, ಕೂತ್ಕೊಳ್ಳೋಕೆ ಸೀಟ್ ಸಿಕ್ಕಿದ್ರೆ ಓಕೆ, ಇಲ್ಲ ಅಂತಂದರೆ ತುಂಬಾ ಕಂಜೆಸ್ಟೆಡ್ ಇದು. ಯಾರಾದರೂ ನಿಂತ್ಕೊಂಡ್ಬಿಟ್ರೆ ಸಖತ್ ಕಷ್ಟ ನಿಂತ್ಕೊಳ್ಳೋಕ್ಕೆ. ಅಷ್ಟೊತ್ತಿಗೆ ಬಸ್ ಮೂವ್ ಆಗಿರಲಿಲ್ಲ. ನೋಡಿ, ಶುರುವಾಯಿತು ಸೆಕೆ. ನನ್ನ ಮುಖ ಆಲ್ರೆಡಿ ಕಪ್ಪಗಾಗೋಗಿತ್ತು. ನಾನು ಬಂದು ಆಲ್ರೆಡಿ ಒಂದು 3 ದಿನ ಆಗೋಗಿತ್ತು. ಬಿಸಿಲು, ಅದು ನಾನು ಎಲ್ಲೂ ಬಿಸಿಲಿಗೆ ತಿರುಗಿಲ್ಲ. ಬಟ್ ದ್ಯಾಟ್ ಈಸ್ ಹೌ ಮ್ಯಾಂಗ್ಳೂರ್ ಈಸ್ ನೌ. ಇಟ್ ಈಸ್ ವೆರಿ ವೆರಿ ಹಾಟ್. ಹಾಗೆ ಬರ್ತಾ ನೋಡಿ, ಈ ಬಿಸಿಲಿಗೆ ನಮ್ಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಚಿಂತೆ ಇಲ್ಲದಿರೋನಿಗೆ ಸಂತೆನಲ್ಲೂ ನಿದ್ದೆ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬರು ಆರಾಮಾಗಿ ಮಲ್ಕೊಂಡಿದ್ದಾರೆ. ನಾನು ಅದೇ ಅಂದ್ಕೊಂಡೆ, ಅಯ್ಯೋ ಈ ಬಿಸಿಲಿಗೆ ಅದು ಹೆಂಗಪ್ಪ ಮಲ್ಕೊತಾರೆ ಅಂತ. ನೋಡಿ, ಇದು ನಮ್ಮ ಪ್ರೌಡ್ ಟೌನ್ ಹಾಲ್. ಇಲ್ಲೆಲ್ಲ ಪ್ರೋಗ್ರಾಮ್ಗಳು ಮುಂಚೆ ಮಾಡ್ತಾ ಇದ್ದಿದ್ದು ನೆನಪು ಬಂತು. ತುಂಬಾ ಒಂಥರ ಪ್ರೆಸ್ಟೀಜಿಯಸ್ ಪ್ಲೇಸ್ ಇದು. ನಮಗಿಲ್ಲೆಲ್ಲ ಪ್ರೋಗ್ರಾಮ್ ಸಿಕ್ಕಿದ್ರೆ ಏನೋ ಟೌನ್ ಹಾಲಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ ಅಂತ. ಹಾಗೆ ಇದು ನಮ್ಮ ಯೂನಿವರ್ಸಿಟಿ, ಮಂಗಳೂರಿನ ಪ್ರೌಡ್. ಇನ್ನೊಂದು ಇದು ಮಂಗಳೂರಿನ ಹೆಮ್ಮೆ. ಮಂಗಳೂರಲ್ಲಿ ಬಸ್ ಅವ್ರಿಗೆ ತಡೆಯಲ್ಲ ಆಯಿತಾ. ನೋಡಿ ಹೆಂಗೆ ಫಾಸ್ಟಾಗಿ ಅವನು ಓಡಿಸ್ತಾ ಇದ್ದ ಬಸ್ನ, ಅವನಿಗೇನೋ ರೇಸಿಂಗ್ ಥರ ಇತ್ತು. ಇದು ವೆನ್ಲಾಕ್ ಹಾಸ್ಪಿಟಲ್ ಮಂಗಳೂರಿದ್ದು. ತುಂಬ ಜನ ಬಡವರಿಗೆ ಸಹಾಯ ಮಾಡಿರುವಂತಹ ಹಾಸ್ಪಿಟಲ್ ವೆನ್ಲಾಕ್ ಹಾಸ್ಪಿಟಲ್. ಹಾಗೆ ನಾನು ಮಂಗಳೂರಿಂದ ಪಡುಬಿದ್ರಿಗೆ 58 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡೆ. ಇದರಲ್ಲಿ ಆ್ಯಕ್ಚುಲಿ ತುಂಬಾ ಡೀಟೇಲ್ಸ್ ಇದೆ ನೋಡಿ. ಐ ಥಿಂಕ್ ಅದು GST ನಂಬರು, ಬಸ್ ನಂಬರು, ಹ್ಯಾಪಿ ಜರ್ನಿ, ಸರ್ವಿಸ್ ಟೈಪ್ ಏನು ಅಂತೆಲ್ಲ ಬರೆದಿದ್ರು. ಇನ್ಫ್ಯಾಕ್ಟ್ ನನಗೆ ಮುಂಚೆಯಿಂದ ಮಂಗಳೂರು ಬಸ್ಸಲ್ಲಿ ಓಡಾಡಬೇಕಾದ್ರೆ ಈ ದೇವ್ರನ್ನ ತುಂಬಾ ನೀಟಾಗಿ ಅವರು ಅಲಂಕಾರ ಮಾಡಿರ್ತಾರೆ. ಅಂತೂ ಇಂತೂ ಪಡುಬಿದ್ರಿ ಬಂದುಬಿಟ್ಟು ರೀಚ್ ಆದೆ. ಎಲ್ಲೇ ಬ್ರಹ್ಮಕಲಶ ಇರಲಿ, ನಮ್ಮ ಮಂಗಳೂರಲ್ಲಿ ಎಲ್ಲೇ ಏನೇ ನಮ್ಮ ಹಿಂದುತ್ವದ ಫಂಕ್ಷನ್ಗಳಿರಲಿ, ಅಲ್ಲಿ ಕೇಸರಿ ಬಾವುಟ ತುಂಬಾ ಚೆನ್ನಾಗಿ ರಾರಾಜಿಸ್ತೆ. ಹಾಗೆ ನಾನು ಇಳಿದು ಬಿಟ್ಟಾಗ ದಿಸ್ ವಾಸ್ ದ ಲುಕ್, ರೈಟ್. ಎಲ್ಲ ಕಡೆ ಕೇಸರಿಮಯ ಆಗಿತ್ತು. ಹಾಗೆ ಅಲ್ಲಿಂದ ನಾನು ಆಟೋ ತೊಗೊಂಬಿಟ್ಟು
ದೇವಸ್ಥಾನದ ಹತ್ರ ಹೋಗ್ತಾ ಇದೆ ನೋಡಿ. ದೇವಸ್ಥಾನಕ್ಕೆ ಹೋಗುವಂಥ ರೋಡಲ್ಲಿ ಕೂಡ ಈ ಥರ ಕೇಸರಿ ಬ್ಯಾಂಟನ್ಸ್ಗಳನ್ನ ಹಾಕಿದ್ರು. ಆ್ಯಸ್ ಸೂನ್ ಆ್ಯಸ್ ನನ್ನನ್ನು ಆಟೋದವ್ರು ಡ್ರಾಪ್ ಮಾಡಿದ ರೈಟ್ ಸೈಡಲ್ಲೇ ಈ ಅನ್ನ ಛತ್ರ ಇತ್ತು. ಎಷ್ಟೋ ಜನ ಮಂಗಳೂರಲ್ಲಿ ಅದೊಂದು ಹೇಳ್ತಾರಲ್ಲ, ಮಂಗಳೂರಲ್ಲಿ ಹೊಟ್ಟೆ ಹಸಿಕೊಂಡು ಯಾರೂ ಇರಲ್ಲ, ಬಿಕಾಸ್ ಎವ್ರಿವೇರ್ ಯು ಗೋ ಯು ಫೈಂಡ್ ಫುಡ್. ಹಾಗೆ ನಾನು ನೋಡಿ ಬಿಸಿಲು ಹೆಂಗಿದೆ ಅಂದರೆ ಆ ಸ್ಯಾಂಡಲ್ಲಿ ಕಾಲಲ್ಲಿ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು, ತುಂಬಾ ಚೆನ್ನಾಗಿರೋ ಕಾರ್ಯಕ್ರಮಗಳಾಗ್ತಾಯಿತ್ತು. ಇನ್ಫ್ಯಾಕ್ಟ್ ನಮ್ಮದು ವಿಜಯ್ ಪ್ರಕಾಶ್ ಅವರು ಕೂಡ ಬಂದಿದ್ದರು. ನನಗೆ ಮಂಗಳೂರು ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ ರಥ, ಆ ದೇವಸ್ಥಾನದ ಅಲಂಕಾರ, ಆ ದೇವಸ್ಥಾನಗಳು ನನಗೆ ತುಂಬಾ ಖುಷಿ ಕೊಡತ್ತೆ. ಇಷ್ಟು ಬಿಸಿಲಿಗೆ ಹೋದ್ರೂ ವರ್ತ್ ಅನ್ನಿಸ್ತು. ಕಾರ್ವಿಂಗ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ನಾನೇನು ಜಾಸ್ತಿ ದೇವಸ್ಥಾನ ತೆಗಿಯೋಕ್ಕೆ ಹೋಗಿಲ್ಲ. ನೀವೇ ಟೈಮ್ ಸಿಕ್ಕಿದ್ರೆ ಪಡುಬಿದ್ರಿದ್ದು ಗಣಪತಿ ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿ ಆ್ಯಕ್ಚುಲಿ ಅಪ್ಪದ ಸೇವೆ ತುಂಬ ಫೇಮಸ್ಸು. ನಿಮ್ಮಿಂದ ಆದರೆ ಒಂದು ಸಲ ಬಂದು ವಿಸಿಟ್ ಮಾಡಿ. ಹಾಗೆ ಅಲ್ಲಿ ಹೋಮಗಳು ನಡೆದಿತ್ತು. ಎಷ್ಟು ಚೆನ್ನಾಗಿ ರಂಗೋಲಿಗಳನ್ನ ಬಿಡಿಸಿದ್ರು ಅಂದರೆ, ಒಂದು ಕಡೆ ಶಿವ ಪಾರ್ವತಿ ಇದ್ದರು, ಇನ್ನೊಂದು ಕಡೆ ಗಣೇಶ ದೇವರದ್ದು ರಂಗೋಲಿನ ತುಂಬಾ ಚೆನ್ನಾಗಿ ಬಿಡಿಸಿದ್ರು. ಅದು ಕೈಯಲ್ಲಿ ಬಿಡಿಸಿರುವಂತಹ ರಂಗೋಲಿಗಳು ತುಂಬಾ ಚೆನ್ನಾಗಿತ್ತು. ತುಂಬ ಡೀಟೇಲ್ಡಾಗಿ ಎಷ್ಟು ಚೆನ್ನಾಗಿ ಅದನ್ನ ಮಾಡಿದರು ಅಂದರೆ, ಅಲ್ಲಿಂದ ದೇವರಿಗೆಲ್ಲ ಕೈ ಮುಗಿದ್ಬಿಟ್ಟು ನಾನು ಹೋಗಿದ್ದು ಊಟಕ್ಕೆ. ಮಂಗಳೂರಲ್ಲಿ ಬ್ರಹ್ಮ ಕಲಶದಲ್ಲಿ ಊಟ ಮಾಡೋದಿದೆಯಲ್ಲ, ಅದೊಂಥರ ಖುಷಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಆಫ್ ಕಾಸ್ ಇರುತ್ತೆ. ಫಸ್ಟಿಗೆ ಕೋಸಂಬರಿ ಹಾಕಿದ್ರು, ಅದಾದಮೇಲೆ ಉಪ್ಪಿನಕಾಯಿ ಹಾಕಿದ್ರು, ಅದ್ರ ಜೊತೆಗೆ ಸುವರ್ಣಗೆಡ್ಡೆ ಪಲ್ಯ ಇತ್ತು, ಪೊಟ್ಯಾಟೊ ಮತ್ತು ಒಂದು ಗ್ರೇನ್ದು ಪಲ್ಯ ಇತ್ತು, ಪುಳಿಯೋಗರೆ ಇತ್ತು, ರೈಸ್ ಜೊತೆ ನಿಮಗೆ ಸಾಂಬಾರ್, ಚಟ್ನಿ, ರಸಮ್ ಇದೆಲ್ಲ ಇತ್ತು. ಅಫ್ಕೋರ್ಸ್ ಬಿಸಿಲಿಗೆ ಅಷ್ಟೇನು ತಿನ್ನೋಕ್ಕಾಗಲ್ಲ, ನಾನು ರಸಮ್ ಜೊತೆ ರೈಸ್ನ ಊಟ ಮಾಡಿದೆ. ಹಾಗೆ ಸ್ವೀಟ್ ಏನೂ ಬರಾನೇ ಇರಲಿಲ್ಲ, ಅಲ್ಲಿ ತುಂಬಿ ತುಳುಕ್ತಾ ಇತ್ತು ಪ್ಲೇಟ್ಗಳಲ್ಲಿ. ಸ್ವೀಟು ಜಿಲೇಬಿ ಇತ್ತು, ಅದಾದಮೇಲೆ ಲಡ್ಡು ಇತ್ತು. ನನ್ನ ಫೇವ್ರೇಟ್ ಕಡಲೆಬೇಳೆ ಪಾಯಸ ಇತ್ತು. ಅಲ್ಲಿಂದ ಹೊರಟು ಮತ್ತೆ ಮಂಗಳೂರಿಗೆ ಟಿಕೆಟ್ ತಗೊಂಡು ನಾನು ಮಂಗಳೂರು ರೀಚ್ ಆಗೋಷ್ಟೊತ್ತಿಗೆ ನನ್ನ ಹಾಲಕ್ಕಂತೂ ಕೇಳಲೇಬೇಕು. ಐ ವಾಸ್ ಸೂಪರ್ ಟಯರ್ಡ್. ಇಟ್ ವಾಸ್ ಸೂಪರ್ ಹೆಕ್ಟಿಕ್ ಟು ಟ್ರಾವೆಲ್ ಬೈ ಬಸ್, ಬಟ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬ ವರ್ಷದ ನಂತರ ನನಗೆ ಆಗಿರೋವಂಥ ಈ ಎಕ್ಸ್ಪೀರಿಯನ್ಸ್ ನನಗಂತೂ ತುಂಬಾ ಖುಷಿಯಾಯಿತು. ನಾನು ಆವಾಗ ನನ್ನ ಮುಖ ನೋಡ್ಕೊಳ್ತಾ ಇದ್ದೆ, ಒಳ್ಳೆ ಕಪ್ಪು ಕರಿ ಥರ ಆಗೋಗಿದ್ದೆ ನಾನು. ಬಟ್ ಇಟ್ಸ್ ಫೈನ್. ಮಂಗಳೂರು ಇಸ್ ಆಲ್ವೇಸ್ ನೈಸ್ ಟು ಮೀ, ಮಂಗಳೂರು ಇಸ್ ಆಲ್ವೇಸ್ ಬ್ಯೂಟಿಫುಲ್ ಟು ಮೀ. ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋದ ಅನ್ನೋದು ಬೇಕಾದರೆ ಬಸ್ಸಲ್ಲಿ ಕೊರಗಜ್ಜ ಅವರು